ಜೈ ರಾಮಕೃಷ್ಣ. ನಮಸ್ತೆ. ಮಹಾಚೈತನ್ಯದ ಕಿಡಿಗಳು ಸದ್ಗ್ರಂಥಾಧ್ಯಯನಕ್ಕೆ ಸದ್ಭಕ್ತರೆಲ್ಲರಿಗೂ ಸ್ವಾಗತ. ಸುಧೀರ ತನ್ನ ಸಮಯವನ್ನು ಸ್ನೇಹಿತರ ಜೊತೆ ಧಾರ್ಮಿಕ ಗ್ರಂಥಗಳನ್ನು ಓದುವುದು, ಅವುಗಳ ಬಗ್ಗೆ ಚರ್ಚಿಸುವುದು ಇತ್ಯಾದಿ ಆಧ್ಯಾತ್ಮಿಕ ಹವ್ಯಾಸಗಳಲ್ಲಿ ಕಳೆಯುತ್ತಿದ್ದ. ಇವರೆಲ್ಲ ಸಾಮಾನ್ಯವಾಗಿ ಕಲಿಯುತ್ತಿದ್ದುದು ಸುಧೀರನ ಸ್ನೇಹಿತ ಖಗೇಗನ ಮನೆಯಲ್ಲಿ. ಇವರೆಲ್ಲ ಚರ್ಚಾಕೂಟವೊಂದನ್ನು ಏರ್ಪಡಿಸಿಕೊಂಡಿದ್ದರು. ಅಲ್ಲಿ ಆಂಗ್ಲ ಅಥವಾ ಬಂಗಾಳಿ ಭಾಷೆಯಲ್ಲಿ ಧಾರ್ಮಿಕ ವಿಷಯಗಳ ಬಗ್ಗೆ ಮಾತನಾಡುವುದನ್ನು ರೂಢಿಸಿಕೊಳ್ಳುತ್ತಿದ್ದರು. ಇದೇ ಸಮಯಕ್ಕೆ ಸುಧೀರನಿಗೆ ಯೋಗಾಭ್ಯಾಸದಲ್ಲಿ ಆಸಕ್ತಿ ಮೂಡಿತು. ಸುಪ್ರಸಿದ್ಧ ಯೋಗಿ ಶ್ಯಾಮಚರಣ ಲಾಹಿರಿ ಅವರ ಶಿಷ್ಯರಾಗಿದ್ದ ಆರ್ಯ ಮಿಷನ್ನ ಪಂಚಾನನ ಭಟ್ಟಾಚಾರ್ಯರ ಪರಿಚಯವಾಯಿತು. ತನಗೆ ಯೋಗ ಕಲಿಸಬೇಕೆಂದು ಅವರನ್ನು ವಿನಂತಿಸಿಕೊಂಡ. ಯಾವುದನ್ನೇ ಆಗಲಿ ಅತ್ಯಂತ ಶ್ರದ್ಧೆಯಿಂದ ಪರಿಪೂರ್ಣವಾಗಿ ಮಾಡುವುದು ಸುಧೀರನ ಹುಟ್ಟುಗುಣವಾಗಿತ್ತು. ಅಂತೆಯೇ ಯೋಗಾಭ್ಯಾಸ ಕಲಿಯುವಾಗಲೂ ಗುರುಗಳು ಹೇಳಿದ ಎಲ್ಲವನ್ನೂ ಕಟ್ಟುನಿಟ್ಟಾಗಿ ಪಾಲಿಸಿದ. ಉದಾಹರಣೆಗೆ, ಹೊಲಿದ ಬಟ್ಟೆಗಳನ್ನು ಧರಿಸುತ್ತಿರಲಿಲ್ಲ. ಇಡೀ ಮೈ ಮುಚ್ಚಿಕೊಳ್ಳಲು ಒಂದೇ ಬಟ್ಟೆ. ಪಾದರಕ್ಷೆ ಮೆಟ್ಟುತ್ತಿರಲಿಲ್ಲ. ಕಾಲೇಜಿಗೆ ಹೋಗುವಾಗಲೂ ಇವೆಲ್ಲವನ್ನೂ ಪಾಲಿಸುತ್ತಿದ್ದ. ಆಗ ಸಿಟಿ ಕಾಲೇಜಿನ ಆಡಳಿತದಲ್ಲಿ ಬ್ರಹ್ಮ ಸಮಾಜದವರದ್ದೇ ಮೇಲುಗೈ. ಅವರಿಗೆ ಸುಧೀರನ ವರ್ತನೆ ಸರಿಬರಲಿಲ್ಲ. ಅವನ ಪ್ರೊಫೆಸರುಗಳೆಲ್ಲರೂ ಒಬ್ಬರಾದ ಮೇಲೊಬ್ಬರು ಅವನಿಗೆ ಪಾಠ ಮಾಡಿದ್ದು. ಒಮ್ಮೆ ಸುಧೀರ ತನ್ನ ಮಿತ್ರರಾದ ಖಗೇನ್ ಹಾಗೂ ಕಾಳಿಕೃಷ್ಣರನ್ನು ಜೊತೆ ಮಾಡಿಕೊಂಡು ನಾಡ ದೋಣಿಯೊಂದರಲ್ಲಿ ದಕ್ಷಿಣೇಶ್ವರಕ್ಕೆ ಹೋದ. ಆ ದಿನ ರಾತ್ರಿ ಅಲ್ಲೇ ಕಳೆಯುವ ಆಲೋಚನೆ ಇತ್ತು. ರಾತ್ರಿಯನ್ನು ಪಂಚವಟಿಯಲ್ಲಿ ಧ್ಯಾನ ಮಾಡುತ್ತಾ ಆನಂದದಿಂದ ಕಳೆದರು. ದೇವಾಲಯದ ಉಗ್ರಾಣದಿಂದ ಪಡೆದ ಪದಾರ್ಥಗಳಿಂದ ಸಾತ್ವಿಕವಾದ ಆಹಾರವನ್ನು ತಯಾರಿಸಿಕೊಂಡು ಸೇವಿಸಿದರು. ಸುಧೀರ ಇದೇ ಮೊದಲ ಸಲ ದಕ್ಷಿಣೇಶ್ವರಕ್ಕೆ ಭೇಟಿ ನೀಡಿದ್ದು. ಮಾರನೆಯ ಸಂಜೆ ಅವರೆಲ್ಲ ಕೋಲ್ಕತ್ತಾಗೆ ಹಿಂದಿರುಗಿದರು. ಈಗೀಗ ಸುಧೀರನಿಗೆ ಪ್ರಾಪಂಚಿಕ ಜೀವನ ಜುಗುಪ್ಸಾಕರವಾಗಿತ್ತು. ಮನೆ ಸೆರೆಮನೆಯಂತೆ ಭಾಸವಾಗತೊಡಗಿತು. ಒಳಗೆ ಏನೋ ತುಡಿತ, ಆದರೆ ಅದೇನೆಂದು ಅವನಿಗೆ ತಿಳಿದಿರಲಿಲ್ಲ. ತೀವ್ರ ವೈರಾಗ್ಯ ಬಂದು 2 ಬಾರಿ ಮನೆ ಬಿಟ್ಟು ಹೋಗಿದ್ದ. ಒಮ್ಮೆಯಂತೂ ಸುಮಾರು 320 ಕಿಲೋಮೀಟರ್ ದೂರದಲ್ಲಿರುವ ದೇವಗಢದವರೆಗೂ ನಡೆದು ಹೋಗಿದ್ದ. ಆದರೆ ಸಕಾಲ ಒದಗಿರಲಿಲ್ಲವಾಗಿ ಯಾವುದೋ ಅಗೋಚರ ಶಕ್ತಿಗೆ ತಲೆಬಾಗಿ ಸುಧೀರ ಮನೆಗೆ ವಾಪಸ್ಸಾಗಬೇಕಾಯಿತು. ಸುಧೀರನಿಗೆ ಓದುವುದೆಂದರೆ ಬಹಳ ಮೆಚ್ಚು. ಈಗಂತೂ ಧಾರ್ಮಿಕ ಗ್ರಂಥಗಳ ಅಧ್ಯಯನದಲ್ಲಿ ಸಂಪೂರ್ಣವಾಗಿ ತಲ್ಲೀನನಾಗಿ ಬಿಟ್ಟ. 1890ರಲ್ಲಿ ಅವನು ಮೊದಲ ಬಾರಿಗೆ ಬಾರಾನಗರ ಮಠ ಹಾಗೂ ಕಂಕರಗುಚ್ಚಿ ಯೋಗಾಧ್ಯಾನಗಳಿಗೆ ಭೇಟಿ ನೀಡಿದ. ಅಲ್ಲಿ ಅವನಿಗೆ ಶ್ರೀರಾಮಕೃಷ್ಣರ ಭಕ್ತರಲ್ಲಿ ಕೆಲವರ ಪರಿಚಯವಾಯಿತು. ಬಾರಾನಗರ ಮಠಕ್ಕೆ ಭೇಟಿ ನೀಡಿದಾಗಲೆಲ್ಲ ಸುಧೀರ ಮತ್ತು ಮಿತ್ರರು ಸ್ವಾಮಿ ಯೋಗಾನಂದರ ಜೊತೆ ಆಧ್ಯಾತ್ಮ ಜೀವನದ ಬಗ್ಗೆ ಸುದೀರ್ಘ ಚರ್ಚೆಗಳನ್ನು ನಡೆಸುತ್ತಿದ್ದರು. ಕ್ರಮೇಣ ಅವರಿಗೆ ಶ್ರೀರಾಮಕೃಷ್ಣರ ಇನ್ನೂ ಅನೇಕ ಭಕ್ತರ ಪರಿಚಯವಾಯಿತು. ಮುಂದೆ ಶುದ್ಧಾನಂದರು ಬರೆಯುತ್ತಾರೆ, 1890ರಲ್ಲಿ ಮೊದಲ ಬಾರಿಗೆ ಬಾರಾನಗರ ಮಠಕ್ಕೆ ಭೇಟಿ ನೀಡಿದಾಗ ಸ್ವಾಮಿ ಅದ್ವೈತಾನಂದರನ್ನು ದರ್ಶಿಸಿದ್ದು ನೆನಪಿದೆ. ನಾನಾಗ ಎಂಟ್ರೆನ್ಸ್ ಪರೀಕ್ಷೆಗೆ ಓದುತ್ತಿದ್ದೆ. ಗಿರೀಶ ಚಂದ್ರ ಘೋಷ್ ಹಾಗೂ ಸ್ವಾಮಿ ಅಭೇದಾನಂದರು ತತ್ವಶಾಸ್ತ್ರದ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು. ಅಲ್ಲಿಗೆ ಬಂದಿದ್ದ ಇತರರಂತೆ ನಾನು ಅವರ ಬಳಿ ಹೋಗಿ ಕುಳಿತೆ. ಅವರ ಚರ್ಚೆಯ ಬಹುಭಾಗ ನನಗೆ ಅರ್ಥವಾಗಲಿಲ್ಲ ಎಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಹೊರಡಲು ಮೇಲೆದ್ದಾಗ ಸ್ವಾಮಿ ಅದ್ವೈತಾನಂದರು ಶ್ರೀರಾಮಕೃಷ್ಣರ ಉಪದೇಶಗಳು ಎಂಬ ಹೊತ್ತಿಗೆಯನ್ನು ನನ್ನ ಕೈಲಿಟ್ಟರು. ಅದನ್ನು ಸುರೇಶ ಚಂದ್ರ ದತ್ತರು ಸಂಗ್ರಹಿಸಿದ್ದರು. ನೀನಿಂದು ತತ್ವಶಾಸ್ತ್ರದ ಬಗ್ಗೆ ಚರ್ಚೆಗಳನ್ನು ಮಾತ್ರ ಕೇಳಿದೆ. ಮುಂದಿನ ಸಲ ಬರುವಾಗ ಈ ಪುಸ್ತಕವನ್ನು ಓದಿಕೊಂಡು ಬಾ ಎಂದು ಅಭೇದಾನಂದರು ನನಗೆ ಹೇಳಿದರು.
1893ರ ಕೊನೆಯ ವೇಳೆಗೆ ಸ್ವಾಮಿ ವಿವೇಕಾನಂದರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಬಾರಿಸಿದ್ದ ವೇದಾಂತ ಡಿಂಡಿಮ ಸಾಗರದ ಅಲೆಗಳನ್ನು ದಾಟಿ ಪೌರ್ವಾತ್ಯ ದೇಶಗಳಲ್ಲಿ ಮಾರ್ದನಿಗೊಳ್ಳುತ್ತಿತ್ತು. ಭಾರತದ 4 ದಿಕ್ಕುಗಳಲ್ಲೂ ಸ್ವಾಮಿ ವಿವೇಕಾನಂದರ ಸ್ಫೂರ್ತಿದಾಯಕ ವಾಣಿ ಮೊಳಗಲಾರಂಭಿಸಿತು. ಕೊನೆಗೂ ವಿವೇಕಾನಂದರ ದೇಶಬಂಧುಗಳು ತಮ್ಮ ಗಾಢ ಸುದೀರ್ಘ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳಲು ಉಪಕ್ರಮಿಸಿದ್ದರು. ಭಾರತದ ಬಹುತೇಕ ಎಲ್ಲ ಸುದ್ದಿ ಪತ್ರಿಕೆಗಳು ಪಾಶ್ಚಿಮಾತ್ಯ ದೇಶಗಳಲ್ಲಿ ವಿವೇಕಾನಂದರು ಮಾಡಿದ ಕೆಲಸಗಳ ಬಗ್ಗೆ ಬರೆಯುತ್ತಿದ್ದವು. ಸುಧೀರ ಅವುಗಳನ್ನೆಲ್ಲ ಬಹಳ ಉತ್ಸಾಹದಿಂದ ಓದುತ್ತಿದ್ದ. ಪ್ರಮುಖ ಪತ್ರಿಕೆ ಇಂಡಿಯನ್ ಮಿರರ್ನ ಕಚೇರಿ ಕೋಲ್ಕತ್ತಾದ ಮುಖ್ಯ ಭಾಗದಲ್ಲಿತ್ತು. ಅಲ್ಲಿ ಆಯಾ ದಿನದ ಪತ್ರಿಕೆಯನ್ನ ಕಚೇರಿಯ ಹೊರಗೋಡೆಗೆ ನೇತಾಡಿಸಿರುತ್ತಿದ್ದರು. ಕಾಲೇಜಿಗೆ ಹೋಗುವುದನ್ನು ಬಿಟ್ಟು ಸುಧೀರ ಅಲ್ಲಿಗೆ ಹೋಗಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೊಸ ವಾರ್ತೆಗಳು ಬಂದಿದ್ದರೆ ಅವುಗಳನ್ನು ಸಂಗ್ರಹಿಸುತ್ತಿದ್ದ. ಹೊಸ ವಾರ್ತೆ ಬಂದಿದ್ದರೆ ಆನಂದದಿಂದ ಅವನ ಹೃದಯವೇ ಬಾಯಿಗೆ ಬಂದಿರುತ್ತಿತ್ತು. ವಿವೇಕಾನಂದರನ್ನು ತನ್ನ ಗುರು ರಕ್ಷಕ ಎಂದು ಮಾನಸಿಕವಾಗಿ ಎಂದೋ ಒಪ್ಪಿಗೆಯಾಗಿತ್ತು. ಈಗ ಅವರನ್ನು ಕಾಣಬೇಕೆಂಬ ಚಡಪಡಿಕೆ ತೀವ್ರವಾಗುತ್ತಾ ಹೋಯಿತು. ಈ ವೇಳೆಗಾಗಲೇ ಮಠದ ಸದಸ್ಯರಿಗೆ ಸುಧೀರನ ಕೆಲವು ಮಿತ್ರರು ಪರಿಚಯವಾಗಿದ್ದರು. ಮಠ ಮೊದಲು ಬಾರಾನಗರದಲ್ಲಿತ್ತು. ನಂತರ ಅಲಂಬಜಾರಿಗೆ ಸ್ಥಳಾಂತರವಾಯಿತು. ಸುಧೀರನು ಮಠದಲ್ಲಿದ್ದ ಶ್ರೀರಾಮಕೃಷ್ಣರ ನೇರ ಸನ್ಯಾಸಿ ಶಿಷ್ಯರಲ್ಲಿ ಕೆಲವರಿಗೆ ಸ್ವಲ್ಪ ನಿಕಟವಾಗಿಯೇ ಪರಿಚಯವಾಗಿದ್ದ. ಈ ನೇರ ಶಿಷ್ಯರು ಪಾವಿತ್ರ್ಯವೇ ಮೈ ತಳೆದಂತಿದ್ದರು. ಅವರ ಸಂಪರ್ಕದಿಂದಾಗಿ ಸುಧೀರನು ದಿನೇ ದಿನೇ ಶ್ರೀರಾಮಕೃಷ್ಣರ ಆದರ್ಶಗಳತ್ತ ಆಕರ್ಷಿತನಾದ. ಕೆಲವೊಮ್ಮೆ ಅಲಂಬಜಾರ ಮಠದಲ್ಲಿದ್ದ ಸನ್ಯಾಸಿಗಳು, ವಿಶೇಷವಾಗಿ ಸ್ವಾಮಿ ಅದ್ಭುತಾನಂದರು, ಈ ಹುಡುಗರು ಉಳಿದುಕೊಳ್ಳುತ್ತಿದ್ದ ಜಾಗಕ್ಕೆ ಬರುತ್ತಿದ್ದರು. ಅಂತಹ ಸಂದರ್ಭಗಳಲ್ಲಿ ಹುಡುಗರ ಸಂತೋಷಕ್ಕೆ ಪಾರವೇ ಇರುತ್ತಿರಲಿಲ್ಲ. ಮಠದಲ್ಲಿ ಸಾಯಂ ಪ್ರಾರ್ಥನೆಯ ನಂತರ ಭಜನೆಗಳನ್ನು ಹಾಡಲಾಗುತ್ತಿತ್ತು. ನಂತರ ಶ್ರೀರಾಮಕೃಷ್ಣರ ಜೀವನದ ಬಗ್ಗೆ ಚರ್ಚೆಗಳು. ಕೆಲವೊಮ್ಮೆ ಶಾಸ್ತ್ರ ಗ್ರಂಥಗಳನ್ನೋ ಅಥವಾ ಇತರ ಧಾರ್ಮಿಕ ಗ್ರಂಥಗಳನ್ನೋ ಓದಲಾಗುತ್ತಿತ್ತು. ಸಾಮಾನ್ಯವಾಗಿ ಸುಧೀರನೇ ಓದಿ ಅರ್ಥವನ್ನು ವಿವರಿಸುತ್ತಿದ್ದ. ಅವನ ಮಿತ್ರ ಕಾಳೀಕೃಷ್ಣ ಇದಕ್ಕೆ 2 ವರ್ಷಗಳು ಮುಂಚೆಯೇ ಬಾರಾನಗರ ಮಠವನ್ನು ಸೇರಿದ್ದ. ಆದರೆ ಅವನ ಆರೋಗ್ಯ ಹದಗೆಟ್ಟಿದ್ದರಿಂದ ಶ್ರೀಮಾತೆಯವರ ಆಣತಿಯಂತೆ ಅವನು ಮನೆಗೆ ಹಿಂದಿರುಗಬೇಕಾಯಿತು. ಮನೆಯಲ್ಲಿದ್ದರೂ ಕಾಳೀಕೃಷ್ಣನ ಮನಸ್ಸು ಸದಾ ಅಂತರ್ಮುಖಿಯಾಗಿತ್ತೇ ವಿನಾ ಹೊರ ಪ್ರಪಂಚದ ಕಡೆಗೆ ಹರಿಯುತ್ತಿರಲಿಲ್ಲ. ತನ್ನ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಒಳಗೆ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ತೊಡಗಿರುತ್ತಿದ್ದ. ಪ್ರತಿ ಸಂಜೆ ಸುಧೀರ ಅವನ ಮನೆಗೆ ಹೋಗುತ್ತಿದ್ದ. ಇಬ್ಬರೂ ಸಮಯದ ಪರಿವೆ ಇಲ್ಲದೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದರು. ಕಾಳೀಕೃಷ್ಣ ಬಾರಾನಗರ ಮತ್ತು ಅಲಂಬಜಾರ ಮಠಗಳಲ್ಲಿ ತನ್ನ ಜೀವನ ಹೇಗಿತ್ತೆಂದು ವಿವರಿಸುತ್ತಿದ್ದರೆ ಸುಧೀರ ಮಂತ್ರಮುಗ್ಧನಾಗಿ ಆಲಿಸುತ್ತಿದ್ದ. 1896ನೇ ಇಸವಿಯಲ್ಲಿ ಯಾವಾಗಲೂ ಒಮ್ಮೆ ಸುಧೀರ ವಾರಾಣಸಿಗೆ ಭೇಟಿ ನೀಡಿದ. ಆಗ ಸ್ವಾಮಿ ಅದ್ವೈತಾನಂದರು ಅಲ್ಲಿ ತಪಸ್ಸು ಮಾಡುತ್ತಿದ್ದರು. ಅವರ ಪವಿತ್ರ ಸಹಚರ್ಯದಲ್ಲಿ ಸುಧೀರ ಕೆಲವಾರು ದಿನಗಳು ಆನಂದದಿಂದ ಕಳೆದ. ಆದರೆ ಇದ್ದಕ್ಕಿದ್ದಂತೆ ಆರೋಗ್ಯ ಹದಗೆಟ್ಟಿದ್ದರಿಂದ ಕೋಲ್ಕತ್ತಾಗೆ ಹಿಂದಿರುಗಲೇಬೇಕಾಯಿತು. ಹಲವಾರು ವರ್ಷಗಳ ಕಾಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ವೇದಾಂತ ಪ್ರಚಾರ ಮಾಡಿದ ಬಳಿಕ ಸ್ವಾಮಿ ವಿವೇಕಾನಂದರು ಫೆಬ್ರವರಿ 1897ರಲ್ಲಿ ಕೋಲ್ಕತ್ತಾಗೆ ಹಿಂದಿರುಗಿದರು. ಸ್ವಾಮೀಜಿ ತಮ್ಮ ಜನ್ಮಸ್ಥಳಕ್ಕೆ ಹಿಂದಿರುಗುವ ಸಮಯಕ್ಕೆ ಸಿಯಾಲ್ದಾ ರೈಲ್ವೆ ನಿಲ್ದಾಣದಲ್ಲಿ ಸಾವಿರಾರು ಜನರು ಕಿಕ್ಕಿರಿದಿದ್ದರು. ಸುಧೀರನಿಗೆ ಮನೆಯಲ್ಲಿ ಕುಳಿತಿರಲು ಸಾಧ್ಯವಾಗಲಿಲ್ಲ. ಇಷ್ಟು ದಿನಗಳು ತಾನು ಭೇಟಿಯಾಗಲು ಕಾತರಿಸುತ್ತಿದ್ದ ವ್ಯಕ್ತಿಯನ್ನು ಭೇಟಿಯಾಗಲೇಬೇಕೆಂಬ ಉತ್ಸುಕತೆ ತೀವ್ರವಾಯಿತು. ಮುಂಜಾನೆ ಸಿಯಾಲ್ದಾ ನಿಲ್ದಾಣಕ್ಕೆ ಹೊರಟ. ಕೊನೆಗೂ ಸ್ವಾಮೀಜಿಯವರನ್ನು ಹೊತ್ತಿದ್ದ ರೈಲು ನಿಲ್ದಾಣಕ್ಕೆ ಬಂದೇ ಬಿಟ್ಟಿತು.
ಸುದೈವವೆಂಬಂತೆ ಸ್ವಾಮೀಜಿ ಇದ್ದ ಭೋಗಿ ಸುಧೀರ ತವಕದಿಂದ ಕಾಯುತ್ತ ನಿಂತಿದ್ದ ಸ್ಥಳದ ಎದುರೇ ನಿಂತಿತು. ಇಬ್ಬರ ಕಣ್ಣುಗಳು ಪರಸ್ಪರ ಸಂಧಿಸಿದವು. ಇದೇ ಸುಧೀರನ ಜೀವನದಲ್ಲಿನ ಸಂಧಿಕಾಲವಾಯಿತು. ಬೋಗಿಯ ಬಾಗಿಲಿನಲ್ಲಿ ನಿಂತ ಸ್ವಾಮೀಜಿ ಕೈಗಳನ್ನು ಮುಗಿದುಕೊಂಡು ಅಪಾರವಾಗಿದ್ದ ಜನಸ್ತೋಮದ ಅಭಿನಂದನೆಗಳಿಗೆ, ಜಯಕಾರಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದರು. ಅಪರಿಚಿತ ಯುವಕ ಸುಧೀರ ಚಂದ್ರನ ಹೃದಯವನ್ನು ಇನ್ನಿಲ್ಲದಂತೆ ಆಕರ್ಷಿಸಿಬಿಟ್ಟರು ಸ್ವಾಮೀಜಿ. ಜನರು ಸ್ವಾಮೀಜಿಗೆ ಜೈ, ಶ್ರೀರಾಮಕೃಷ್ಣರಿಗೆ ಜೈ ಎಂದು ಸ್ವಯಂ ಸ್ಫೂರ್ತಿಯಿಂದ ಮುಗಿಲು ಮುಟ್ಟುವಂತೆ ಘೋಷಿಸುತ್ತಿದ್ದರು. ಸುಧೀರನೂ ಅವರೊಂದಿಗೆ ಹೃತ್ಪೂರ್ವಕವಾಗಿ ದನಿಗೂಡಿಸಿದ. ಸ್ವಾಮೀಜಿ ರೈಲಿನಿಂದ ಇಳಿದೊಡನೆ ಅವರನ್ನು ಸರ್ವಾಲಂಕೃತವಾಗಿದ್ದ, ಕುದುರೆಗಳನ್ನು ಕಟ್ಟಿ ಸಜ್ಜಾಗಿದ್ದ ರಥದ ಬಳಿ ಕರೆದೊಯ್ಯಲಾಯಿತು. ಆಗ ಕೆಲವು ಉತ್ಸಾಹಿ ತರುಣರು ಮುನ್ನುಗ್ಗಿ ರಥದಿಂದ ಕುದುರೆಗಳನ್ನು ಬಿಡಿಸಿ ತಾವೇ ರಥವನ್ನು ಎಳೆಯತೊಡಗಿದರು. ಸುಧೀರನೂ ಅವರೊಡನೆ ಸೇರಿಕೊಳ್ಳಲು ಪ್ರಯತ್ನಿಸಿದ. ಆದರೆ ಜನರ ನೂಕು ನುಗ್ಗಲಲ್ಲಿ ಅವನ ಪ್ರಯತ್ನ ಕೈಗೂಡಲಿಲ್ಲ. ಆದರೂ ಸ್ವಾಮೀಜಿಯವರಿದ್ದ ರಥದ ಜೊತೆಗೆ ಹೆಜ್ಜೆ ಹಾಕುವ ಭಾಗ್ಯವಾದರೂ ಸಿಕ್ಕಿತಲ್ಲ ಎಂದು ತೃಪ್ತಿಪಟ್ಟುಕೊಂಡ. ಈ ಮಹಾ ವಿಜಯ ಯಾತ್ರೆ ಮೆಲ್ಲ ಮೆಲ್ಲನೆ ಸಾಗುತ್ತಾ ರಿಪ್ಪನ್ ಕಾಲೇಜಿನ, ಅಂದರೆ ಈಗಿನ ಸುರೇಂದ್ರನಾಥ ಕಾಲೇಜು, ರಿಪ್ಪನ್ ಕಾಲೇಜಿನ ಬಳಿಗೆ ಬಂದಿತು. ಅನೇಕ ಸ್ಥಳಗಳಲ್ಲಿ ವಿಜಯೋತ್ಸವದ ಕುರುಹಾಗಿ ಕಮಾನುಗಳನ್ನು ರಚಿಸಿದ್ದರು. ಅವುಗಳ ಮೇಲೆ ಅಟ್ಟಣೆಗಳಲ್ಲಿ ಕುಳಿತಿದ್ದ ಸಂಗೀತಗಾರರು ಸುಮಧುರವಾಗಿ ಭಾರತೀಯ ಸಂಗೀತವನ್ನು ನುಡಿಸುತ್ತಿದ್ದರು. ರೈಲ್ವೆ ನಿಲ್ದಾಣದಿಂದ ರಿಪ್ಪನ್ ಕಾಲೇಜಿನವರೆಗಿನ ಹಾದಿ ಪೂರ್ತಿಯಾಗಿ ಹೂವಿನ ಮಾಲೆಗಳು, ಹಸಿರು ತೋರಣಗಳಿಂದ ಸಿಂಗಾರಗೊಂಡಿತ್ತು. ರಿಪ್ಪನ್ ಕಾಲೇಜು ಬಂದೊಡನೆ ಮೆರವಣಿಗೆ ನಿಂತಿತು. ರಥದಿಂದ ಕೆಳಗಿಳಿದ ಸ್ವಾಮೀಜಿ ಅಲ್ಲಿ ನೆರೆದಿದ್ದವರನ್ನು ಉದ್ದೇಶಿಸಿ ಆಂಗ್ಲ ಭಾಷೆಯಲ್ಲಿ ಕೆಲವು ಮಾತುಗಳನ್ನಾಡಿದರು. ಸುರೇಂದ್ರನಿಗೆ ಆಗ ಅವರನ್ನು ಇನ್ನಷ್ಟು ಹತ್ತಿರದಿಂದ ನೋಡುವ ಭಾಗ್ಯ ಲಭಿಸಿತು. ಸ್ವಾಮೀಜಿಯವರ ತೇಜೋಮಯ ರೂಪ ಅವನ ಹೃದಯದಲ್ಲಿ ಅಚ್ಚಳಿಯದಂತೆ ಮೂಡಿಬಿಟ್ಟಿತು. ನಂತರ ಶುದ್ಧಾನಂದರು ಹೀಗೆ ವಿವರಿಸುತ್ತಿದ್ದರು. ಅವರ ಮುಖ ಹೊಂಬಣ್ಣದಿಂದ ಕೂಡಿದ್ದು ಪ್ರಕಾಶಮಾನವಾಗಿತ್ತು. ಆದರೆ ಮಾರ್ಗಾಯಾಸದಿಂದ ಸ್ವಲ್ಪ ಬಳಲಿದ ಹಾಗೆ ಕಾಣುತ್ತಿದ್ದರು. ಆ ಸಂಜೆ ಸುರೇಂದ್ರ ಮತ್ತು ಅವನ ಮಿತ್ರ ಖಗೇನ್ ಪ್ರಿಯನಾಥ ಮುಖರ್ಜಿ ಮನೆಯಲ್ಲಿ ತಂಗಿದ್ದ ಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸಲು ಹೋದರು. ಸ್ವಾಮಿ ಶಿವಾನಂದರು ಈ ಇಬ್ಬರು ತರುಣರನ್ನು ಸ್ವಾಮೀಜಿಯವರ ಕೋಣೆಗೆ ಕರೆದೊಯ್ದು ಪರಿಚಯಿಸಿದರು. ಈ ತರುಣರು ನಿಮ್ಮ ಕಟ್ಟಾ ಅಭಿಮಾನಿಗಳು. ಆದರೆ ಆ ಸಮಯದಲ್ಲಿ ಸ್ವಾಮೀಜಿ ತಮ್ಮ ಸೋದರ ಸನ್ಯಾಸಿಗಳೊಂದಿಗೆ ಮಾತನಾಡುತ್ತಿದ್ದರು. ಹಾಗಾಗಿ ಸುಧೀರನಿಗೆ ಅವರೊಂದಿಗೆ ಮಾತನಾಡುವ ಅವಕಾಶ ಲಭಿಸಲಿಲ್ಲ. ತಮ್ಮ ಸೋದರ ಸನ್ಯಾಸಿ ಸ್ವಾಮಿ ಯೋಗಾನಂದರಿಗೆ ಸ್ವಾಮೀಜಿ ಹೇಳುತ್ತಿದ್ದರು, ಯೋಗೇನ್, ಪಶ್ಚಿಮದಲ್ಲಿ ನಾನು ಇದೇ ಮಹಾಶಕ್ತಿಯ ದಿವ್ಯ ಲೀಲೆಗಳನ್ನು ಕಂಡೆ. ನಮ್ಮ ಪೂರ್ವಿಕರು ಈ ಶಕ್ತಿಯನ್ನು ಧರ್ಮ ಮತ್ತು ತತ್ವಶಾಸ್ತ್ರಗಳ ಮೂಲಕ ಅಭಿವ್ಯಕ್ತಿಸಿದರೆ, ಆಧುನಿಕ ಪಾಶ್ಚಿಮಾತ್ಯರು ಚೈತನ್ಯಶೀಲ ಭೌತಿಕ ಕ್ರಿಯೆಗಳ ಮೂಲಕ ಅಭಿವ್ಯಕ್ತಿಸುತ್ತಿದ್ದಾರೆ. ಇದೇ ಮಹಾಶಕ್ತಿ ಜಗತ್ತಿನಲ್ಲೆಲ್ಲ ಬೇರೆ ಬೇರೆ ರೂಪಗಳಲ್ಲಿ ಪ್ರಕಟಗೊಳ್ಳುತ್ತಿದೆ. ಸ್ವಲ್ಪ ಸಮಯದ ಬಳಿಕ ಸುರೇಂದ್ರ ಮತ್ತು ಖಗೇನ್ ಸ್ವಾಮೀಜಿಗೆ ವಂದಿಸಿ ಹೊರಟರು. ಧನ್ಯವಾದಗಳು. ಮುಂದುವರಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಮಾತಾ.